ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪತ್ರಕರ್ತರಿಗೆ ಹಲವು ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಗುಬ್ಬಿ ಘಟಕದಿಂದ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ಪಟ್ಟಣದ ಪಾರ್ಕ್ ದತ್ತು ಪಡೆಯುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಂವಿಧಾನದ 4ನೇ ಅಂಗವಾಗಿ ಕೆಲಸ ಮಾಡುವ ಪತ್ರಕರ್ತರು ಸರ್ವರನ್ನ ಸಮಾನರಾಗಿ ಕಂಡು ಸಮಾಜದಲ್ಲಿ ಕಂಡುಬರುವ ಅಂಕು ಡೊಂಕುಗಳನ್ನು ತಿದ್ದುವ ಕೆಲಸ ಮಾಡಬೇಕೆಂದು ತಿಳಿಸಿದರು. ನಾವು ಸುಮಾರು ನಗರದಲ್ಲಿ 70ರಿಂದ 90 ಪಾರ್ಕ್ಗಳು ಇದೆ. ನಾವೇ ರೆಡಿ ಮಾಡಿರ್ತಕ್ಕಂಥ ಪಾರ್ಕ್ಗಳು ಕೂಡ ಹಾಳು ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಈಗೆಲ್ಲ ಬಂದಿದೆ ಕೇಳಿಗೆ ಎದುರುಗಡೆ ಎಷ್ಟು ಸುಂದರವಾಗಿ ನಾವು ಪಾರ್ಕ್ ಅನ್ನು ನಿರ್ಮಾಣ ಮಾಡಿದ್ದು, ಅಷ್ಟು ಸುಂದರವಾಗಿ ನಾವು ಕಟ್ಟಿದ ಪಾರ್ಕ್ಗಳು ಸುತ್ತಲೂ ಫೆನ್ಸಿಂಗ್ ಹಾಕಿದ್ರು, ಫೆನ್ಸಿಂಗ್ ಕಿತ್ತಾಕಿದ್ರು, ಅದರ ಮೇಲ್ಗಡೆ 2 ಬಿಲ್ಡಿಂಗ್ ಕಟ್ಟಿದ್ರು. ಸ್ಥಳ ಮಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾರ್ವಜನಿಕರ ಸಹಕಾರ ಇದ್ದಿದ್ರೆ ಯಾವುದೇ ಸರ್ಕಾರಿ ಯೋಜನೆಗಳು ಸದುಪಯೋಗ ಆಗ್ತಕ್ಕಂಥದ್ದು ಅಷ್ಟು ಸುಲಭ ಸಾಧ್ಯತೆಗಳು ಆಗಲ್ಲ. ಅದಕ್ಕೋಸ್ಕರ ಎಲ್ಲರ ಹೊಣೆಗಾರಿಕೆಯನ್ನು ನಾವೆಲ್ಲ ಕೆಲಸ ಮಾಡಬೇಕು. ವಿಶೇಷವಾಗಿ ಹೊಣೆಗಾರಿಕೆ ಅಂದ್ರೆ ಏನು, ಜವಾಬ್ದಾರಿ ಏನು ಅಂತಕ್ಕಂಥದ್ದನ್ನ ಈ ಮಕ್ಕಳು ಈಗಿಂದಲೇ ರೂಪಿಸ್ಕೊಳ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ನೀವು ಜವಾಬ್ದಾರಿಯಿಂದ ವಿಮುಖರಾದ್ರಿ ಅಂತಂದ್ರೆ ನಿಮ್ಮ ಜೀವನ ನರಕ ಆಗೋದು. ಇದು 21ನೇ ಶತಮಾನ, ಕಾಂಪಿಟೇಟಿವ್ ಯುಗ. ನಾನು ಪಾಸ್ ಮಾಡುವಾಗ ನನಗೆ ಮಾಸ್ಟರ್ 37 ಕೊಟ್ಟು ತಿಳಿಬಿಟ್ಟು ನನ್ನ ಒಬ್ಬೊಬ್ಬ ಅಪ್ಪ ಅಮ್ಮ ಖುಷಿ ಆಗುತ್ತೆ ಹೇಳಕ್ಕಾಗ್ತಿರ್ಲಿಲ್ಲ. ನಾನು ಲಾಸ್ಟ್ ಬೇಸ್ ಸ್ಟೂಡೆಂಟು ಆದ್ರೆ ಏನೋ ಮಾಡಿ ಜಸ್ಟ್ ಪಾಸ್ ಮಾಡ್ಕೊಂಡು ಹೋಗ್ತಿದ್ದೆ. ನಾನು ಸೆಕೆಂಡ್ ಕ್ಲಾಸ್ ಬಂದಿದ್ದು ನಿಜಲಿಂಗಪ್ಪ ಕಾಲೇಜ್ ಬೆಂಗಳೂರಲ್ಲಿ ಓದ್ತೀನಿ. ಫಸ್ಟ್ PUC ಸೆಕೆಂಡ್ PUC ನಾನು ಆರ್ಟ್ಸ್ ಸ್ಟೂಡೆಂಟ್ ಇದ್ದೆ. ಅವಾಗ ನಿಮ್ಮ ವ್ಯಕ್ತಿಗತ ವಿಕಾಸ ಆಗಲಿಕ್ಕೆ ಒಂದು ದೊಡ್ಡ ಅವಕಾಶ, ಅಂತ ಒಂದು ಅವಕಾಶವನ್ನು ಪತ್ರಕರ್ತರು ನಿಮಗೆ ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ವಿಶೇಷವಾಗಿ ಇವತ್ತು ಪತ್ರಕರ್ತರ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಪತ್ರಕರ್ತ ಮಿತ್ರರಿಗೆ ಪತ್ರಕರ್ತರ ದಿನಾಚರಣೆ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತೀನಿ. ವಿಶೇಷವಾಗಿ ಅವರು ಕೆಲವು ಭೇಟಿಗಳನ್ನ ಹೇಳ್ತಾನೆ ಇರಲಿ, ನಾನು ಕೇಳ್ತಾನೆ ಇದ್ದೀನಿ ಅಷ್ಟೇ. ಇನ್ನು ಯಾವ ಕಾರ್ಯಗತ ಆಗ್ಲಿಕ್ಕೆ ಆಗಿಲ್ಲ, ಅದು ಕಾರ್ಯರೂಪಕ್ಕಾಗ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಕಾರಣಗಳು ಅವ್ರಿಗೂ ಗೊತ್ತು, ನನಗೂ ಗೊತ್ತಿರ್ತಕ್ಕಂಥ ವಿಚಾರ. ನಾವು ಅವರಿಗೆ ಸ್ವತಃ ಜಾಗ ಕೊಡಬೇಕು. ನಾನು CSI ಕೊಡ್ತೀನಿ ತಗೊಳ್ಳಪ್ಪ ಅಂತ ಹೇಳಿದ್ದೀನಿ. ತಗೊಂಡ್ರೆ ಅದನ್ನು ಕಟ್ಟಿಸ್ಕೊಡ್ತಕ್ಕಂಥದ್ದು ನಾನು ಕೂಡ ಅಮೌಂಟ್ ಹಾಕ್ಕೊಡ್ತೀನಿ ಅಂತಲೂ ಹೇಳಿದ್ದೀನಿ. ಅದು ಎಲ್ಲಿ ತಗ ಹೋಗಿದ್ದು, ಎಲ್ಲಿ ಇದ್ದು ಇದು ಗೊತ್ತಿಲ್ಲ. ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಆಮೇಲೆ ಆರೋಗ್ಯ ವಿಮಾ ವಿಚಾರವಾಗಿ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ನಮ್ಮಲ್ಲಿ ಪಟ್ಟಣ ಪಂಚಾಯತಿಯಿಂದ ಕೊಡಲಿಕ್ಕೆ ಅವಕಾಶ ಇದ್ರೆ ಒಂದು ರಿಕ್ವೆಷನ್ ಕೊಡಿ, ನಾನು ಅದರಿಂದ ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಬೋದು. ಅದ್ರ ಜೊತೆಲಿ ನಿಮಗೆಲ್ಲ ಬಸ್ಸು ಯಾರ್ಯಾರು ಒರಿಜಿನಲ್ ಪತ್ರಕರ್ತರಿದ್ದಾರೋ ಒರಿಜಿನಲ್ ಪತ್ರಕರ್ತರಿಗೆ ಎಲ್ಲರಿಗೂ ಕೂಡ ನಾವು ಬಸ್ ಫೇರನ್ನ ಫ್ರೀಯಾಗಿ ಮಾಡಲಿಕ್ಕೆ ಪಾಸ್ ಕೊಡ್ತಕ್ಕಂಥದ್ದು ಈಗಾಗಲೇ ಸರ್ಕಾರ ಇದ್ದಿದ್ದಂಥ ಸಿದ್ದರಾಮಯ್ಯ ಸರ್ಕಾರ ಜಾರಿಗೆ ತಂದಿದೆ. ಅದರಲ್ಲಿ ಅನೇಕ ನಿಮಗೆ ಯೋಜನೆಗಳನ್ನು ಕೂಡ ಜಾರಿಗೆ ತಂದಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ನಮ್ಮ ಸರ್ಕಾರ ಪತ್ರಕರ್ತರ ಪರವಾಗಿ ಕಾರ್ಯಕ್ರಮಗಳನ್ನ ಕೊಡಬಹುದು, ಅದೆಲ್ಲವನ್ನು ಕೂಡ ಕೊಡ್ತಕ್ಕಂಥದ್ದಕ್ಕೆ ಬದ್ಧವಾಗಿದೆ. ಅದನ್ನು ಕೂಡ ಬಜೆಟ್ನಲ್ಲೇ ಘೋಷಣೆ ಮಾಡಿರ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು. ಅದರ ಸವಲತ್ತುಗಳನ್ನ ಕೆಲವರು ಪಡಿತಾರೆ, ಕೆಲವರು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥವರು ಆ ಒಂದು ಸವಲತ್ತಿನ ವಂಚಿತರಾಗಿರ್ತಕ್ಕಂಥದ್ದು ಕೂಡ ಸರ್ಕಾರ ಗಮನಕ್ಕೆ ಬಂದಿರ್ತಕ್ಕಂಥದ್ದು. ಅದನ್ನ ಮುಂದಿನ ದಿನಗಳಲ್ಲಿ ಸರಿಪಡಿಸಲಿಕ್ಕೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಪತ್ರಕರ್ತರ ಜೊತೆಲೇ ಮಾತನಾಡಿ ಸರ್ಕಾರದ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಯಾರಾದರೂ 18 ವರ್ಷಕ್ಕಿಂತ ಮುಂಚೆ ಕ್ಲಿಯರ್ ಓದಿಸಿದ್ರೆ ಏನಾಗುತ್ತೆ? 1 ವರ್ಷ 25,000 25 ಆದ್ರೂ ಓಡಿಸ್ತೀರಾ? ಎಷ್ಟು ಜನ ನೋಡಿದ್ದೀರಾ?
ಇದೇ ಸಂದರ್ಭದಲ್ಲಿ ಸಿಪಿಐ ರಾಘವೇಂದ್ರ, ಪಿಎಸ್ಐ ರಾಜೇಶ್ವರಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಯತೀಶ್, ಪ್ರಾಂಶುಪಾಲ ಡಾ ಮಂಜುನಾಥ್, ವಾಲ್ಮೀಕಿ ಸಂಘದ ನರಸಿಂಹಮೂರ್ತಿ, ಹೋರಾಟಗಾರ ಯಲ್ಲಪ್ಪ, ಜಿಲ್ಲಾ ನಿರ್ದೇಶಕ ಯೋಗೇಶ್, ಮೆಳಕಲ್ಲಹಳ್ಳಿ, ಕಾರ್ಯದರ್ಶಿ ಸಂಜಯ್, ಉಪಾಧ್ಯಕ್ಷ ಕೆಂಪರಾಜು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು, ಪತ್ರಕರ್ತರು ಹಾಜರಿದ್ದರು. ಸ್ಪೆಷಲ್ ಲುಕ್ ಬೇಕಾ? ಹಾಗಾದ್ರೆ ನಿಮ್ಮ ಮೊದಲ ಆಯ್ಕೆ ಡಿ-ರಂಗ್ ಮೆನ್ಸ್ ಸಲೂನ್. ನಮ್ಮಲ್ಲಿ ಹೇರ್ ಕಟ್, ಫೇಶಿಯಲ್, ಹೆಡ್ ವಾಶ್, ಹೆಡ್ ಮಸಾಜ್ ಹಾಗೂ ಬಾಡಿ ಮಸಾಜ್ ಸೇವೆಗಳು ಅತ್ಯಾಧುನಿಕ ವಿಧಾನದಲ್ಲಿ ನುರಿತ ಸಿಬ್ಬಂದಿಯಿಂದ ಅತಿ ಕಡಿಮೆ ದರದಲ್ಲಿ ಲಭ್ಯ. ಗುಣಮಟ್ಟದ ಸೇವೆ, ಸ್ವಚ್ಛ ವಾತಾವರಣ ಮತ್ತು ಗ್ರಾಹಕರ ತೃಪ್ತಿಯೇ ನಮ್ಮ ಆದ್ಯತೆ. ಎಂದೇ ಭೇಟಿ ನೀಡಿ ಡಿ-ರಂಗ್ ಮೆನ್ಸ್ ಸಲೂನ್. ಸ್ಥಳ ಮಹದೇಶ್ವರ ಆರ್ಕೇಡ್, ಗ್ರೌಂಡ್ ಫ್ಲೋರ್, ಮಹಾಲಕ್ಷ್ಮೀ ನಗರ ರಸ್ತೆ, ಶ್ರೀನಿವಾಸ ಸ್ಕೂಲ್ ಹತ್ತಿರ, ಗುಬ್ಬಿ. ದೂರವಾಣಿ ಸಂಖ್ಯೆ 7795838559. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.